RSS ಅನ್ನು ಬಿಜೆಪಿ ಬ್ಯಾನ್ ಮಾಡುತ್ತೆ. ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಾ ಇರುವಂಥವರು ಇಂಡಿಯಾ ಒಕ್ಕೂಟದ ನಾಯಕರು. ಅದರಲ್ಲೂ ಉದ್ಧವ್ ಠಾಕ್ರೆ ನೇರವಾಗಿ ಈಗ ಬಿಜೆಪಿ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ನಕಲಿ ಹೇಳಿಕೆ ಮೂಲಕ ಮತ್ತೆ ನರೇಂದ್ರ ಮೋದಿಯವರ ಕಾಲೆಳೆದಿದ್ದಾರೆ. ಇನ್ನು ಶಿವಸೇನೆ ಇಷ್ಟಕ್ಕೂ RSS ಬ್ಯಾನ್ ವಿಚಾರ ಯಾಕೆ ಮುನ್ನೆಲೆಗೆ ಬಂತು ಅನ್ನೋದು ಒಂದು ಕುತೂಹಲ. ಆದರೆ ಮತ್ತೆ ಕಡೆ ಬಿಜೆಪಿ ಕೂಡ ಸುಮ್ಮನೆ ಕೂತಿಲ್ಲ. ಶಿವಸೇನೆಯವರು ಅದರಲ್ಲೂ ಕೂಡ ಇಂಡಿಯಾ ಒಕ್ಕೂಟದವರು ಹಗಲಿಗನಸು ಕಾಣ್ತಾ ಇದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಹಾಗಾದರೆ ಏನಿದು RSS ಬ್ಯಾನ್, ಇಷ್ಟಕ್ಕೂ ಉದ್ಧವ್ ಠಾಕ್ರೆ ಯಾಕೆ ಹೇಳಿದ್ರು, ಸಂಪೂರ್ಣ ಸ್ಟೋರಿನ ಹೇಳ್ತೀನಿ ನೋಡಿ. तो अभी इतना ही बाकी है, वो RSS को भी नकली RSS कह देंगे कल उठकर. RSS को खतरा महसूस हो रहा है मुझे. तो RSS पर बैन भाजपा लगाएगी. RSS ಮತ್ತು ಬಿಜೆಪಿಯನ್ನು ಕೂಡ ಇವರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಉದ್ಧವ್ ಠಾಕ್ರೆ ಅನ್ನೋದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. RSS ಅಂದ್ರೆ ಬಿಜೆಪಿ ಅಂದ್ರೆ RSS, ಅಷ್ಟೊಂದು ಗಟ್ಟಿ ಸಂಬಂಧವೇ ಇದೆ. ಇದಕ್ಕೊಂದು ದೊಡ್ಡ ಶಕ್ತಿಯೇ ಇದೆ. ಇವತ್ತು ಬಿಜೆಪಿಯಲ್ಲಿ ಎಷ್ಟೇ ನಾಯಕರು ದೊಡ್ಡ ಸ್ಥಾನದಲ್ಲಿರಬಹುದು, ಆದ್ರೆ ಬಹುತೇಕ ನಾಯಕರುಗಳು RSS ನಿಂದಲೇ ಬಂದವರಾಗಿದ್ದಾರೆ. ಇವತ್ತು ಏನು ಘಟಾನುಘಟಿ ನಾಯಕರಾಗಿ ಬೆಳೆದಿದ್ದಾರೋ ಬಹುತೇಕ ನಾಯಕರ ಮೂಲ RSS ಆಗಿದೆ. ಇವತ್ತು ಪ್ರಧಾನಿಯಾಗಿರೋ ಮೋದಿ ಕೂಡ RSS ನಿಂದಲೇ ಬಂದವರಾಗಿದ್ದಾರೆ. ಇಂಥ RSS ನ ಶಕ್ತಿಯ ಬಗ್ಗೆ ಒಂದು ದೊಡ್ಡ ಪ್ರಶ್ನೆ ಎದ್ದಿದೆ. ಇದೀಗ RSS ಅನ್ನೇ ಬಿಜೆಪಿಯವರು ಬ್ಯಾನ್ ಮಾಡ್ತಾರೆ ಅಂತ ಶಿವಸೇನೆ ನಾಯಕ ಉದ್ಧವ್ ಠಾಕ್ರೆ ಹೊಸ ಬಾಂಬ್ ಸಿಡಿಸಿದ್ದಾರೆ. RSS को खतरा महसूस हो रहा है मुझे, क्योंकि RSS को वो उसके ऊपर वो बंदी लगाएंगे. ಎಸ್, ಶಿವಸೇನೆ ನಾಯಕ ಉದ್ಧವ್ ಠಾಕ್ರೆ ಹೀಗೆ ಹೇಳೋದಕ್ಕೂ ಒಂದು ಕಾರಣವಿದೆ. ಅದೇನನ್ನೋದನ್ನ ನಿಮ್ಮ ಮುಂದಿಡ್ತೀವಿ ನೋಡಿ. ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ RSS ಬಗ್ಗೆ ಪ್ರಶ್ನೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾಗೆ ಪ್ರತಿಕ್ರಿಯಿಸಿದ್ದಾರೆ. RSS ಬಗ್ಗೆ ಉತ್ತರಿಸಿದ JP ನಡ್ಡಾ, ಬಿಜೆಪಿಯ ಪ್ರಾರಂಭದಲ್ಲಿ ನಾವು ಕಡಿಮೆ ಪ್ರಮಾಣದಲ್ಲಿ ಸಾಮರ್ಥ್ಯ ಹೊಂದಿದ್ವಿ. ನಮಗೆ ಕಡಿಮೆ ಸಾಮರ್ಥ್ಯ ಇದ್ದಿದ್ರಿಂದ RSS ಅವಶ್ಯಕತೆ ಇತ್ತು. ಆದ್ರೆ ಇದೀಗ ನಾವು ಅಭಿವೃದ್ಧಿಯಾಗಿದ್ದೇವೆ, ನಾವು ಸಾಮರ್ಥ್ಯ ಹೊಂದಿದ್ದೇವೆ. ಇದೀಗ ಪಕ್ಷ ತನ್ನಿಂದ ತಾನೇ ಮುಂದೆ ಸಾಗ್ತಿದೆ ಅಂತ ಹೇಳಿದ್ದಾರೆ. ಬಿಜೆಪಿಯವರು RSS ಬ್ಯಾನ್ ಮಾಡ್ತಾರೆ ಎಂದ ಉದ್ಧವ್ ಠಾಕ್ರೆ, RSS ಅಪಾಯದಲ್ಲಿ ಇದೆ ಅಂತ ಅನ್ನಿಸ್ತಿದೆ. ಬಿಜೆಪಿಯವರು RSS ಬ್ಯಾನ್ ಮಾಡ್ತಾರೆ ಅಂತ ಶಿವಸೇನೆ ನಾಯಕ ಉದ್ಧವ್ ಠಾಕ್ರೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿಯವರು RSS ಅನ್ನ ನಕಲಿ ಅನ್ನೋದು ಮಾತ್ರ ಬಾಕಿ ಇದೆ. ಚುನಾವಣೆ ಗೆಲ್ಲೋಕೆ RSS ಅವಶ್ಯಕತೆ ಇಲ್ಲ ಅಂದಿದ್ದಾರೆ ಅಂತ JP ನಡ್ಡಾ ವಿರುದ್ಧ ಕಿಡಿಕಾರಿದ್ದಾರೆ. पहला सवाल ये कि JP नड्डा जी ने जो कहा है कि अब हमें RSS की जरूरत नहीं, अप्रत्यक्ष रूप से कहा, उस पर आपका क्या कहना है? ठीक है, आपने क्या कहा था नड्डा साहब, तो अभी इतना ही बाकी है, वो RSS को भी नकली RSS कह देंगे कल उठकर. और मुझे तो अभी RSS को खतरा महसूस हो रहा है मुझे, क्योंकि RSS को वो उसके ऊपर वो बंदी लगाएंगे. भाई जर का ते असं म्हणतात की राम मंदिरावरती काँग्रेस बुलडोझर चलाएगी, तो RSS पर बैन भाजपा लगाएगी. RSS ಅನ್ನ ಅವರು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಬಿಜೆಪಿಯವರನ್ನು ಉದ್ಧವ್ ಠಾಕ್ರೆ ಅರ್ಥ ಮಾಡಿಕೊಂಡಿಲ್ಲ ಅಂತ MLC ರವಿಕುಮಾರ್ ಕಿಡಿಕಾರಿದ್ದಾರೆ. RSS ಅನ್ನು ಕೂಡ ಇವರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಮತ್ತು ಬಿಜೆಪಿಯನ್ನು ಕೂಡ ಇವರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಉದ್ಧವ್ ಠಾಕ್ರೆ ಅನ್ನೋದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಈಗ ಬಿಜೆಪಿನಲ್ಲಿರ್ತಕ್ಕಂಥ ಬಹಳಷ್ಟು ಜನ ಫೋರ್ ಫ್ರಂಟ್ ಲೀಡರ್ಸ್, ಇನ್ಕ್ಲೂಡಿಂಗ್ ನಮ್ಮ ಪ್ರಧಾನಮಂತ್ರಿಗಳು ಅಮಿತ್ ಶಾ ರವರು, ನಡ್ಡಾರವರು, ಇವರೆಲ್ಲ ನಮ್ಮ ಸಂಘಟನೆಯಿಂದ ಬಂದಿರತಕ್ಕಂಥವ್ರು. ಉದ್ಧವ್ ಠಾಕ್ರೆ RSS ಬ್ಯಾನ್ ಹೇಳಿಕೆಗೆ BY ವಿಜಯೇಂದ್ರ ಪ್ರತಿಕ್ರಿಯಿಸಲು ನಿರಾಕರಿಸಿದ್ರು. JP ನಡ್ಡಾ ಅವರ RSS ವಿರುದ್ಧ ಹೇಳಿಕೆಗೆ ಮಹಾರಾಷ್ಟ್ರ ಮಾಜಿ CM ಉದ್ಧವ್ ಠಾಕ್ರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಗೆ RSS ಥ್ರೆಟ್ ಆಗ್ತದೆ, ಹಾಗೆ ಬಿಜೆಪಿ RSS ಅನ್ನ ನಿಷೇಧ ಮಾಡುತ್ತೆ. ಹಾಗಾದ್ರೆ ಬಿಜೆಪಿ ಹಿಂದಿನ RSS ಶಕ್ತಿ ಯಾವ ರೀತಿ ಇದೆ? ತಳಮಟ್ಟದಲ್ಲಿ RSS ಯಾವ ರೀತಿ ಕೆಲಸ ಮಾಡ್ತಿದೆ? ಒಂದೊಂದಾಗಿ ನೋಡೋದಾದ್ರೆ, ಬಿಜೆಪಿ ಶಕ್ತಿಗೆ RSS ನಾಯಕರಲ್ಲಿನ ಬದ್ಧತೆಯು ಕಾರಣವಾಗಿದೆ. RSS ನಲ್ಲಿನ ಸೈದ್ಧಾಂತಿಕ ಬದ್ಧತೆಯು ಮುಖ್ಯವಾಗಿದೆ. ಇದಿಷ್ಟೇ ಅಲ್ಲ, ಯಾವಾಗಲೂ ಜನರ ಜೊತೆ ಹೆಚ್ಚು ಸಂಪರ್ಕದಲ್ಲಿರ್ತಾರೆ. ಅದರಲ್ಲೂ ಸ್ಥಳೀಯವಾಗಿ ಉತ್ತಮ ಸಂಪರ್ಕವನ್ನ ಹೊಂದಿದ್ದಾರೆ. ಕಟ್ಟ ಕಡೆಯ ವ್ಯಕ್ತಿಗಳನ್ನು ಸಹ ಸಂಪರ್ಕ ಮಾಡ್ತಾರೆ.
ಇನ್ನು ಕುಗ್ರಾಮಗಳಲ್ಲೂ ಆರ್ಎಸ್ಎಸ್ ಸಂಪರ್ಕವಿದೆ, ಶಕ್ತಿ ಇದೆ, ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳ ಮೇಲೆ ಪ್ರಭಾವವನ್ನ ಹೊಂದಿದ್ದಾರೆ. ಸೇವಾ ಮನೋಭಾವದಡಿ ಮತದಾರರ ಮೇಲೆ ವಿಶ್ವಾಸವಿದೆ, ನಿಸ್ವಾರ್ಥ ಮತ್ತು ನಿರಪೇಕ್ಷೆಯಿಂದ ಪ್ರಚಾರ ಕಾರ್ಯದ ಶಕ್ತಿ ಹೊಂದಿದೆ. ಇದಿಷ್ಟೇ ಅಲ್ಲ, ಬಿಜೆಪಿಯಿಂದ ಹೊರತಾದ ಸ್ವತಂತ್ರ ಜಾಲವನ್ನೇ ಹೊಂದಿದ್ದಾರೆ. ಒಟ್ಟಾರೆ ಆರ್ಎಸ್ಎಸ್ ನಿಂದ ಹೊರತಾಗಿ ಬಿಜೆಪಿಯನ್ನ ಕಲ್ಪನೆಯೋ ಮಾಡಿಕೊಳ್ಳೋಕೆ ಸಾಧ್ಯವಿಲ್ಲ. ರಾಜಕೀಯವಾಗಿಯೂ ಅಷ್ಟೇ ಅವಲಂಬನೆಯನ್ನ ಹೊಂದಿದೆ, ಯಾಕಂದ್ರೆ ದೊಡ್ಡ ಶಕ್ತಿಯೇ ಇದೆ. ಇವತ್ತು ಯಾವ ರಾಜಕಾರಣಿ ಏನ್ ಬೇಕಾದ್ರೂ ಹೇಳಿಕೆ ಕೊಡ್ಬೋದು, ಆದ್ರೆ ಬಿಜೆಪಿ ಜಾಲದ ಹಿಂದೆ ಆರ್ಎಸ್ಎಸ್ ಬಲ ಇದೆ ಅನ್ನೋದು ಅಷ್ಟೇ ಸತ್ಯ. ಬ್ಯೂರೋ ರಿಪೋರ್ಟ್, ಟಿವಿ9.